ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲ್. ನಾನು ಶ್ರೀಕಾಂತಿ. ಇವತ್ತು ನಾವು ಕೊರಗಜ್ಜನ ಆದಿಸ್ಥಳ ಕುತ್ತಾರ್ಗೆ ಹೋಗ್ತಾ ಇದ್ದೀವಿ. ಹೌದು, ಎಲ್ಲ ದೇವರುಗಳಿಗೆ ಒಂದೇ ಆದಿಸ್ಥಳ ಇದ್ದರೆ ಕೊರಗಜ್ಜ ಸ್ವಾಮಿಗೆ ಮಾತ್ರ 7 ಆದಿಸ್ಥಳಗಳಿವೆ. ಇವತ್ತು ಈ 7 ಆದಿಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ. ಹೌದು, ತುಳುನಾಡು ಅಂದರೆ ನಮಗೆ ಮೊದಲು ನೆನಪಾಗೋದೇ ದೈವಾರಾಧನೆ. ಈ ದೈವಗಳಲ್ಲಿ ಅತಿ ಪ್ರಸಿದ್ಧ ದೈವ ಅಂದರೆ ಕೊರಗಜ್ಜ ಸ್ವಾಮಿ. ನಾವೆಲ್ಲ ನಂಬಿ ಆರಾಧಿಸೋ ಕೊರಗಜ್ಜ ದೈವ ಹಿಂದೆ ಒಬ್ಬರು ಸಾಮಾನ್ಯ ಮನುಷ್ಯರೇ ಆಗಿದ್ರಂತೆ. ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಂತ ಮಾನವನಾಗಿದ್ದ ಕೊರಗ ಜನಾಂಗದ ತನಿಯ ಎನ್ನೋ ಬಾಲಕ ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳನ್ನೇ ಎದುರಿಸಿದ್ರಂತೆ. ನಂತರ ದೈವವಾಗಿ 7 ಆದಿಸ್ಥಳಗಳಲ್ಲಿ ನೆಲೆ ನಿಂತರಂತೆ. ಇವತ್ತು ನಾವು ಆ 7 ಆದಿಸ್ಥಳಗಳನ್ನು ನೋಡ್ಕೊಂಡು ಬರೋಣ. ಕುತ್ತಾರಿನಲ್ಲಿರೋ ದೆಕ್ಕಾಡು ಪ್ರಧಾನ ಆದಿಸ್ಥಳವನ್ನು ಹೊರತುಪಡಿಸಿ ಇನ್ನೂ 6 ಆದಿಸ್ಥಳಗಳಿವೆ. ಸೊ ಇವತ್ತು ನಾವು 7 ಆದಿಸ್ಥಳಗಳನ್ನು ನೋಡ್ಕೊಂಡು ಬರೋಣ. ಸೊ ಯಾಕೆ ತಡ, ಬನ್ನಿ ಹೋಗೋಣ, ಕುತ್ತಾರ್ಗೆ ಹೋಗಿ ಬರೋಣ. ಅಜ್ಜ, ನಿನ್ನನ್ನು ನೋಡಬೇಕು ಅನ್ನೋ ಆಸೆ ಎಷ್ಟೋ ಸಮಯದಿಂದ ಮನಸ್ಸಲ್ಲಿ ಮನೆ ಮಾಡಿತ್ತು. ಇವತ್ತು ನನ್ನವರೊಡನೆ ಬರ್ತಾ ಇದ್ದೀನಿ. ನಿನ್ನ ಅನುಗ್ರಹ ನಮ್ಮ ಮೇಲಿರಲಿ. ನಾವು ಇವಾಗ ನೇತ್ರಾವತಿ ಸೇತುವೆಯನ್ನು ಪಾಸ್ ಆಗ್ತಾ ಇದ್ದೀವಿ. ನೇತ್ರಾವತಿ ಬ್ರಿಡ್ಜ್ ಪಾಸ್ ಆದ್ರ ಕೂಡಲೇ ನಮಗೆ ಸಿಗೋದು ತೊಕ್ಕೊಟ್ಟು ಜಂಕ್ಷನಲ್ಲಿ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡು ಸ್ವಲ್ಪ ದೂರ ಹೋದ ನಂತರ ಕುತ್ತಾರು ಜಂಕ್ಷನ್ ಸಿಗುತ್ತೆ. ಅಲ್ಲಿ ಪುನಃ ಲೆಫ್ಟ್ ತಗೊಂಡ್ರೆ ಕೊರಗಜ್ಜನ ಮೂಲ ಕ್ಷೇತ್ರ ಸಿಗುತ್ತೆ. ಕಣ್ಣಿಗೆ ಕಾಣೋ ಸಾಮಾನ್ಯ ಜನರಿಗೆ ನಿನ್ನನ್ನು ಕಾಡುವ ಶಕ್ತಿ ಇದ್ದರೆ, ಕಣ್ಣಿಗೆ ಕಾಣದ ದೈವಕ್ಕೆ ನಿನ್ನನ್ನು ಕಾಪಾಡುವ ಶಕ್ತಿ ಇದ್ದೇ ಇರುತ್ತದೆ. ಕೊರಗಜ್ಜ ತುಳುನಾಡಿನ ಒಂದು ಐತಿಹಾಸಿಕ ಮಾನವನೇ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಕೊರಗಜ್ಜನ ನಿಜವಾದ ಹೆಸರು ತನಿಯ. ಆತ ಕೊರಗ ಸಮುದಾಯಕ್ಕೆ ಸೇರಿರೋದ್ರಿಂದ ಕೊರಗಜ್ಜ ಅಂತ ಮುಂದೆ ಕರೆಯಲಾಯಿತು. ಕೊರಗ ತನಿಯನ ತಂದೆ ವರವನ ಓಡಿ ಹಾಗೂ ತಾಯಿ ಕೊರುಪೊಲುಮೆರೈ. ಆದರೆ ಅಜ್ಜ ತಾನು 30 ದಿನದ ಹಸುಗೂಸಾಗಿದ್ದಾಗಲೇ ತನ್ನ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಳ್ತಾನೆ. ಆಗ ಕೆಲ ಸಮಯದ ನಂತರ ಆ ತಬ್ಬಲಿ ಮಗುವನ್ನು ತನ್ನ ಸ್ವಂತ ಮಗುವಂತೆ ಸಾಕಿದ್ದು ಮೈರಕ್ಕಿ ಬೈದೇತಿ ಎಂಬ ಮಹಾತಾಯಿ. ಒಮ್ಮೆ 7 ಜನರು ಹೊತ್ತು ಒಯ್ಯುವಂಥ ಹೊರ ಕಾಣಿಕೆಯನ್ನು ತಾನೊಬ್ಬನೇ ಹೊತ್ತು ಒಯ್ದ ಕೊರಗ ತನಿಯನನ್ನ ದೇವಾಲಯದ ಬಾಗ್ಲಲ್ಲೇ ತಡೆದು ನಿಲ್ಲಿಸಲಾಗತ್ತೆ. ಅವನು ತಂದ ಹರಕೆ ಕಾಣಿಕೆಯನ್ನು ಮಾತ್ರ ಸ್ವೀಕರಿಸಿ ಕೊರಗರ ತನಿಯನಿಗೆ ಪ್ರವೇಶ ಕೂಡ ಕೊಡದೆ ದೇವಸ್ಥಾನದ ಹೊರಗೆ ನಿಲ್ಲಿಸಲಾಗತ್ತೆ. ತುಂಬ ಬೇಸರದಿಂದ ದುಃಖದಿಂದ ಇದ್ದ ತನಿಯನಿಗೆ ದೇವಸ್ಥಾನದ ಹೊರಗಡೆ ಇದ್ದ ನಿಂಬೆಹಣ್ಣಿನ ಗಿಡ ಒಂದು ಕಾಣಿಸುತ್ತೆ. ಆಗ ತಾಯಿ ಉಪ್ಪಿನಕಾಯಿಯನ್ನು ಮಾಡಲಿಕ್ಕೆ ಹಣ್ಣು ಬೇಕು ಎಂದು ನೆನಪಿಸಿದ್ದು ನೆನಪಾಗಿ ಹಣ್ಣನ್ನು ಕೊಯ್ಯಲು ಮರವನ್ನು ಏರ್ತಾನೆ. ಹಣ್ಣನ್ನು ಕೊಯ್ಯುವಾಗ ತನ್ನ ಕಾಲನ್ನು ದೇವಸ್ಥಾನದ ಮಾಡಿಗೆ ತಾಗಿಸ್ತಾನೆ. ಆ ಕ್ಷಣವೇ ದೈವ ಸ್ವರೂಪಿಯಾಗಿ ಮಾಯವಾಗ್ತಾನೆ ಅಂತ ಹೇಳಲಾಗತ್ತೆ. ತನ್ನ ಕಾಯ ಬಿಟ್ಟು ಮಾಯವಾಗಿ ಯಾವುದೇ ಸ್ಥಳದಲ್ಲಿಯೂ ನೆಲೆಯಾಗದೆ ಸಂಚರಿಸ್ತಾ ಇದ್ದ ಕೊರಗಜ್ಜ ಶ್ರೀ ಪಂಚದಾಯ ದೈವಕ್ಕೆ ಮಾಯಾ ರೂಪದಲ್ಲಿ ಕಾರ್ಣಿಕ ತೋರಿ ಸಹಾಯ ಮಾಡಿದ್ದರ ಪ್ರತಿಯಾಗಿ 7 ಸ್ಥಳಗಳನ್ನು ನೆಲೆ ನಿಲ್ಲಲು ಕೇಳಿ ಪಡೆದುಕೊಳ್ತಾನೆ. ಈ 7 ಆದಿಸ್ಥಳದಲ್ಲಿ ನೆಲೆಯಿದ್ದ ಸಿರಿ ದೈವಕ್ಕೆ ಶ್ರೀ ಪಂಚದಾಯ ದೈವ ಬೇರೆ ಸ್ಥಳ ನೀಡ್ತಾರೆ. ಈ 7 ಆದಿಸ್ಥಳದಲ್ಲಿ ಕೊರಗಜ್ಜನ ವಿಗ್ರಹ ಸ್ಥಾಪನೆ, ದೀಪ ದೋಪ ಆರಾಧನೆ ಹಿಂದಿನಿಂದಲೂ ನಿಷಿದ್ಧ. ಹಾಗೆ ಸಾಯಂಕಾಲ 6:30ರಿಂದ ಬೆಳಿಗ್ಗೆ 6:30ರವರೆಗೆ ಮಹಿಳೆಯರಿಗೆ ಪ್ರವೇಶವಿರುವುದಿಲ್ಲ. ಫೋಟೋ ವಿಡಿಯೋ ಚಿತ್ರೀಕರಣ ಕೂಡ ನಿಷಿದ್ಧ. ಇವಾಗ ನಾವು ಫಸ್ಟ್ ಬಂದಿರೋದು ಪ್ರಧಾನ ಆದಿಸ್ಥಳ ದೆಕ್ಕಾಡು ಕುತ್ತಾರ್ಗೆ. ನೋಡಿ, ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಕಲೀಗ್ ದೀಕ್ಷಿತ್ ಕೂಡ ಜಾಯ್ನ್ ಆದರು. ಇವರು ಕೂಡ ಕುಂದಾಪುರ ಬೈಂದೂರು ಕಡೆಯವರು ಆಗಿರೋದ್ರಿಂದ ಸಂಡೇ ಕೊರಗಜ್ಜ ಆದಿಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂದ ಕೂಡಲೇ ಅವರು ಕೂಡ ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದರು. ಇಲ್ಲಿ ತುಂಬ ಭಕ್ತಾದಿಗಳು ಇದ್ದರು. ದೇವಸ್ಥಾನದ ಕಮಿಟಿಯವರು ಟ್ರಾಫಿಕ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರೋದು ಕಂಡು ಬಂತು.
ನಾವು ಸೀದಾ ಸೇವಾ ಕೌಂಟರ್ಗೆ ತೆರಳಿ ಮಾಹಿತಿ ಕೇಳಿದ್ವಿ. ಅವರು ಇಲ್ಲಿ ಹರಕೆ ಕೋಲ ಸೇವೆ ನಡೆಯುತ್ತೆ, 3,000 ಕೊಟ್ಟು ಬುಕ್ ಮಾಡಬೇಕು, ಈಗಾಗಲೇ 1 ವರ್ಷದ ಬುಕ್ಕಿಂಗ್ ಫುಲ್ ಆಗಿದೆ, ಈಗ ಬುಕ್ ಮಾಡಿದರೆ 1 ವರ್ಷದ ನಂತರದ ಡೇಟ್ ಕೊಡ್ತೀವಿ ಅಂದರು. ಅದು ಬಿಟ್ಟರೆ ನೀವು ಹೊರಗಡೆಯಿಂದ ಹೂವು, ಎಲೆ ಅಡಿಕೆ, ಬೀಡ, ಚಕ್ಕುಲಿ, ಶೇಂದಿ ಮದ್ಯವನ್ನು ಅರ್ಪಿಸಬಹುದು, ಹಾಗೆ ಅದನ್ನು ಪ್ರಸಾದ ರೂಪದಲ್ಲಿ ಕೊಂಡೊಯ್ಯಬಹುದು ಅಂದರು. ನಾವು ಕೂಡ ಹೂವು, ಎಲೆ ಅಡಿಕೆ, ಬೀಡ, ಚಕ್ಕುಲಿ ಅರ್ಪಿಸಿ ಶಿರಬಾಗಿ ಬೇಡಿ ಬಂದ್ವಿ. ನಮಗೆ ಮೊದಲು ಜರ್ನಿ ಸ್ಟಾರ್ಟ್ ಮಾಡುವಾಗ 7 ಆದಿಸ್ಥಳ ಕರೆಕ್ಟ್ ಅಡ್ರೆಸ್ ಗೊತ್ತಾಗದೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಬಟ್ ಸೇವಾ ಕೌಂಟರ್ಲಿ ನಮಗೆ ಕರೆಕ್ಟ್ ಡೀಟೇಲ್ ಸಿಕ್ತು. ಈ ಅಲ್ಲಿ ಒಂದು ವಿಷ್ಣುಮೂರ್ತಿ ಅಂತ ಒಂದು ಸ್ವಾಗತ ಇದು ಹಾಕಿದ್ದಾರೆ, ಅದೇ ಲೆಫ್ಟ್ ಅಲ್ಲ? ಥ್ಯಾಂಕ್ಸ್. ಅಂದರೆ 7 ಸ್ಥಳನೂ ವಿಸಿಟ್ ಮಾಡೋಣ ಅಂತ. ಸೊ ರೂಟ್ ಬಗ್ಗೆ ಇದ್ದ ಕನ್ಫ್ಯೂಷನ್ ಸಾಲ್ವ್ ಆಯಿತು. ಮತ್ತೆ ಹೋಗೋಣ ಅಲ್ವಾ, ಬನ್ನಿ. ಆ್ಯಕ್ಚುಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್ ಅಂಕೋಲ ಆಗಿರೋದ್ರಿಂದ ನಮ್ಮ ಕಡೆ ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಆದರೆ ಈ ದೈವ ಕೋಲ, ದೈವಾರಾಧನೆ ಇದ್ರ ಬಗ್ಗೆ ಎಲ್ಲ ನನಗೆ ಜಾಸ್ತಿ ನಾಲೆಜ್ ಇರಲಿಲ್ಲ. ಮತ್ತು ಕೊರಗಜ್ಜ ಅನ್ನೋ ಹೆಸರು ಕೇಳಿದ್ದೆ, ಅದು ದೇವರು ಅಂತ ಗೊತ್ತಿತ್ತು, ಬಿಟ್ಟರೆ ಜಾಸ್ತಿ ಏನೂ ಗೊತ್ತಿರಲಿಲ್ಲ. ದೆನ್ ನಾನೊಂದ್ಸಲ ಮಂಗಳೂರಿಗೆ ಜಾಬ್ಗೆ ಅಂತ ಬಂದೆ. ಆವಾಗ ನನಗೆ ಈ ಊರು ಒಂಥರ ತುಂಬ ಡಿಫ್ರೆಂಟ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ತುಳು ಲ್ಯಾಂಗ್ವೇಜ್ ಸ್ವಲ್ಪನೂ ಬರ್ತಿರ್ಲಿಲ್ಲ, ಮತ್ತು ನಮ್ಮ ಭಾಷೆಗೆ, ನಮ್ಮೂರ ಕಡೆ ಭಾಷೆ ಕಂಪೇರ್ ಮಾಡಿದರೆ ಈ ಲ್ಯಾಂಗ್ವೇಜ್ ಸ್ವಲ್ಪ ಸಾಫ್ಟ್ ಅಂತ ಅನಿಸ್ತಿತ್ತು. ಮತ್ತು ಯಾವ ವೆಹಿಕಲ್ ನೋಡಿದ್ರು, ಎಲ್ಲಿ ನೋಡಿದ್ರು ಸ್ವಾಮಿ ಕೊರಗಜ್ಜ, ಕೊರಗಜ್ಜ ಸ್ವಾಮಿ ಈ ಥರನೇ ಇರ್ತಿತ್ತು. ಹಾಗೆ ಪಿ ಜಿಗೆ ಹೋದರೆ ಅಲ್ಲಿ ಕೂಡ ಫ್ರೆಂಡ್ಸ್ ಹಾಗೇನೆ ಸಣ್ಣ ಸಣ್ಣ ವಿಷಯಕ್ಕೂ ಸ್ವಾಮಿ ಕೊರಗಜ್ಜ, ಅಜ್ಜ ಕಾಪುಲೆ ಹೀಗೆ ಹೇಳ್ತಾ ಇರ್ತಿದ್ರು. ಹಾಗೆ ಅದನ್ನೇ ನೋಡ್ತಾ ನೋಡ್ತಾ ನಾನು ಕೂಡ ಒಂಥರ ಕೊರಗಜ್ಜನ ಆರಾಧಕಳಾಗಿದ್ದು ನನಗೂ ಗೊತ್ತೇ ಆಗಲಿಲ್ಲ. ದೆನ್ ನಾನು ಕೂಡ ಹೇಳಿದೆ, ನಾನು ಕೂಡ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು, ಹೇಗೆ ಹೋಗೋದು ಅಂತ ಹೇಳಿದಾಗ ಅವರು ಶೇಂದಿ ನೈವೇದ್ಯ ಕೊಡಬೇಕು ಅಂತ ಹೇಳಿದರು. ಆಗ ನಾನು ನನಗಂತ ಕಡೆ ಎಲ್ಲ ಹೋಗಿ ಗೊತ್ತಿಲ್ಲ, ಬಾರ್ಗೆಲ್ಲ ಹೋಗ್ಬೇಕಂತ. ಆಮೇಲೆ ಅಯ್ಯೋ ಹಾಗಲ್ಲ, ಅಲ್ಲಿ ದೇವಸ್ಥಾನದ ಹತ್ರನೇ ಅಂಗಡಿ ಇರತ್ತೆ ಅಂತ ಎಲ್ಲ ಹೇಳಿದರು. ಅಂದರೆ ಈ ಊರಲ್ಲಿ ಒಂಥರ ವೈಬ್ ಇದೆ. ಇಲ್ಲಿ ಬಂದಾಗ ಹೇಗೆ ಅಂದರೆ ನಮಗೆ ಗೊತ್ತಿಲ್ಲದೆ ಒಂದು ಅಯಸ್ಕಾಂತದಂಥ ಅಟ್ರಾಕ್ಷನ್ ನಮಗೆ ಕೊರಗಜ್ಜನ ಮೇಲೆ ಆಗ್ತಾ ಹೋಗುತ್ತೆ. ಹೇಗೆ ಮಂಗಳೂರಿಗೆ ಬಂದಾಗ ಸಿಟಿ ಸೆಂಟರಿಗೆ ಹೋಗಿಲ್ವಾ, ಫೋರಮ್ ಮಾಲಿಗೆ ಹೋಗಿಲ್ವಾ, ಮಂಗಳೂರಿಗೆ ಬಂದು ಅಂತ ಹೇಳ್ತಾರೋ, ಹಾಗೆ ಆದಿಸ್ಥಳ ಕುತ್ತಾರಿಗೆ ಹೋಗಿಲ್ಲ ಅಂದ್ರೂ ಕೂಡ ಮಂಗಳೂರಲ್ಲಿದ್ದು ನೀನಿನ್ನು ಕುತ್ತಾರ್ಗೆ ಹೋಗಿಲ್ವಾ ಅಂತ ಹೇಳ್ತಾರೆ. ಸೊ ಇದು ಇಲ್ಲಿನ ಒಂಥರ ಸ್ಪೆಷಲ್ ಅಂತ ನನಗೆ ಅನಿಸುತ್ತೆ. ನಾವು ಪ್ರಧಾನ ಆದಿಸ್ಥಳವನ್ನ ದರ್ಶನ ಮಾಡಿದೀವಿ. ಮುಂದೆ ಮಿತ್ತೆಗಲ ಆದಿಸ್ಥಳ ಮತ್ತು ಬೊಲ್ಯ ಆದಿಸ್ಥಳವನ್ನ ಸಂದರ್ಶನ ಮಾಡಲು ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲೇ ಹತ್ರದಲ್ಲೇ ಇದೆ, ನೋಡ್ಕೊಂಬರೋಣ. ನೋಡಿ, ಈಗ ನಮ್ಮ ಕೊರಗ ತನಿಯನ ಆದಿಸ್ಥಳ ಮಿತ್ತೆಗಲು ಇಲ್ಲಿಗೆ ಬಂದಿದ್ದೀವಿ. ಒಳಗಡೆ ಗಾಡಿ ತಗೊಂಡು ಹೋಗ್ತೀನಿ, ಯಾರೂ ಇಲ್ಲ. ನೋಡಿ, ಇದು ಮಿತ್ತೆಗಲ ಆದಿಸ್ಥಳ, ಮಸೀದಿ ಹತ್ರ ಇದೆ, ಸುತ್ತಮುತ್ತ ಮನೆ ಇದೆ. ನಾವು ಹೋದಾಗ ಯಾರೂ ಇರಲಿಲ್ಲ. ನಂತರ ಅದೇ ದಾರಿಲಿ ಮುಂದೆ ಸಾಗಿ ಬೊಲ್ಯ ಆದಿಸ್ಥಳ ಅಂತ ಬೋರ್ಡ್ ಕಾಣಿಸ್ತು. ಲೆಫ್ಟ್ ಸೈಡ್ ಮಣ್ಣು ದಾರಿಲಿ ಅಪ್ ಹೋದರೆ ನಿರ್ಜನ ಕಾಡು ಪ್ರದೇಶದ ಮಧ್ಯೆ ಇದೆ. ಬೊಲ್ಯ ಆದಿಸ್ಥಳ ನಿಜ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಭಕ್ತಿ ಜೊತೆ ಭಯನೂ ಆಯಿತು. ಅಲ್ಲಿ ಯಾರೂ ಇರಲಿಲ್ಲ, ಮೈಯೆಲ್ಲ ಒಂಥರ ವೈಬ್ರೇಟ್ ಆದ ಫೀಲ್ ಆಯಿತು. ಇಲ್ಲಿಂದ ಮುಂದೆ ಬಂದ ದಾರಿಲಿ ಹಿಂದೆ ಸಾಗಿ ಕುತ್ತಾರ್ ಜಂಕ್ಷನ್ಗೆ ಬಂದು ಲೆಫ್ಟ್ ತಗೊಂಡು ದೇರಳಕಟ್ಟೆ ರೋಡ್ ಕಡೆ ಸಾಗಿದ್ವಿ. ಉಜಿಲ ಮತ್ತು ಸೋಮೇಶ್ವರ ಆದಿಸ್ಥಳ ರೋಡ್ ಸೈಡ್ ಸಿಗತ್ತೆ. ಅಕ್ಕಪಕ್ಕ ಫುಲ್ ಕಮರ್ಷಿಯಲ್ ಶಾಪ್ ಇದೆ. ಆದಿಸ್ಥಳ ಅಂತ ಬೋರ್ಡ್ ಇದೆ. ಅಲ್ಲಿಂದ ಇನ್ನು ಮುಂದೆ ದೇರಳಕಟ್ಟೆ ಕಡೆ ಸಾಗಿದ್ರೆ ತಲಾ ಆದಿಸ್ಥಳ ರೋಡ್ ಸೈಡ್ ಗುಡ್ಡದ ಮೇಲೆ ಇದೆ. ಮಣ್ಣು ದಾರಿಲಿ ಸ್ವಲ್ಪ ಮೇಲೆ ಹೋಗಬೇಕು. ಇದು ಪ್ರಶಾಂತವಾಗಿದೆ.
ದೂರದಲ್ಲಿ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಬೇರೆ ಕಾಣಿಸುತ್ತೆ. ಮೇಲಿಂದ ದೃಶ್ಯ ಮನೋಹರವಾಗಿದೆ. ಈಗ ನಾವು ಕೊರಗಜ್ಜನ ಕೊನೆಯ ಆದಿಸ್ಥಳ ದೇರಳಕಟ್ಟೆಗೆ ಹೋಗ್ತಾ ಇದ್ದೀವಿ. 6 ಆದಿಸ್ಥಳಗಳನ್ನು ನೋಡಿ ಕೊನೆಯ ಆದಿಸ್ಥಳಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಫೀಲ್ ಆಗ್ತಾ ಇದೆ. ಅಜ್ಜ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದಾರೆ ಅಂತಲೇ ನಾವು ಫೀಲ್ ಮಾಡ್ಕೊಂಡು ಎಲ್ಲ ಸ್ಥಳಕ್ಕೆ ಹೋಗಿದ್ವಿ. ಆ ಫೀಲ್ ಕೂಡ ಸಿಕ್ತು. ನೋಡೋಣ, ಕೊನೆಯ ಆದಿಸ್ಥಳಕ್ಕೆ ಹೋಗಿ ಅಜ್ಜನಿಗೆ ನಮಸ್ಕರಿಸಿ ನಮ್ಮ ಯಾತ್ರೆಯನ್ನು ಮುಗಿಸ್ತೀವಿ. ಕೊನೆಯ ಆದಿಸ್ಥಳ ಕಂಠಿಕಲ್ಲು ದೇರಳಕಟ್ಟೆ ಸರ್ಕಲ್ ಪಕ್ಕನೇ ಇದೆ. ಇಲ್ಲಿ ಒಂದು ಎಚ್ಚರಿಕೆ ಮತ್ತು ಆದೇಶ ಪಾಲನೆ ನೀವು ಮಾಡಲೇಬೇಕು. ತುಂಬ ಮುಖ್ಯ ವಿಷಯ, ಆದಿಸ್ಥಳ ಒಳಗಡೆ ಪ್ರವೇಶ ಮಾಡಿದಾಗ ಮೊಬೈಲ್ ಯೂಸ್ ಮಾಡೋ ಹಾಗೆ ಇಲ್ಲ, ವಿಡಿಯೋ ಫೋಟೋ ತೆಗೆಯೋ ಹಾಗೆ ಇಲ್ಲ. ಅಲ್ಲಿ ಯಾರೂ ಇಲ್ಲ, ಯಾರೂ ಕೇಳಲ್ಲ, ನೋಡಲ್ಲ ಅಂತ ಒಳಗಡೆ ಮೊಬೈಲ್ ಯೂಸ್ ಮಾಡಬೇಡಿ. ಮಾಯಾ ರೂಪದಲ್ಲಿ ಅಜ್ಜ ಅಲ್ಲಿ ಇದ್ದಾರೆ. ಅಜ್ಜನಿಗೆ ವರಪ್ರಸಾದ ರೂಪದಲ್ಲಿ ನೆಲೆ ನಿಲ್ಲಲು ಸಿಕ್ಕಿರೋ ಜಾಗ ಅದು. ಅಲ್ಲಿನ ನಿಯಮ ಪ್ರಕಾರ ದೀಪ, ಧೂಪ, ಬೆಳಕು, ವಿಗ್ರಹ ಆರಾಧನೆ, ಕರಿಗಂಧ ಪ್ರಸಾದ ವಿತರಣೆ ಯಾವುದೂ ಇಲ್ಲ. ಅಲ್ಲಿ ಫೋಟೋಶೂಟ್ಗೆ ಅಂತೂ ಅವಕಾಶವೇ ಇಲ್ಲ. ಏಕೆಂದರೆ ಮೊಬೈಲ್ ನೀವು ಆನ್ ಮಾಡಿದರೆ ಅಲ್ಲಿಂದ ಬೆಳಕು ಬಂದೇ ಬರುತ್ತೆ. ಸೊ ಪ್ಲೀಸ್ ಡೋಂಟ್ ಯೂಸ್ ಮೊಬೈಲ್ ಇನ್ಸೈಡ್. ಭಕ್ತಿಯಿಂದ ಹೂವು, ಎಲೆ ಅಡಿಕೆ, ಬೀಡ, ಚಕ್ಕುಲಿ, ಶೇಂದಿ, ಮದ್ಯವನ್ನು ಅರ್ಪಿಸಿ ಸ್ಥಳದಲ್ಲಿ ಕೂತು ಇಷ್ಟಾರ್ಥವನ್ನು ಬೇಡಿ ಅಜ್ಜನನ್ನು ನೆನೆದು ಭಕ್ತಿಭಾವದಲ್ಲಿ ಅಜ್ಜನನ್ನು ಫೀಲ್ ಮಾಡ್ಕೋಬೋದು. ಎಲ್ಲ ಕಷ್ಟ ಹೇಳ್ಕೊಳ್ಬೋದು, ಮನಸ್ಸನ್ನು ನಿರಾಳ ಮಾಡ್ಕೋಬೋದು. ಯೋಚಿಸಿ, ನೀವು ಮತ್ತು ಅಜ್ಜ ಮಾತ್ರ ಇರೋ ಸ್ಥಳ ಈ ಭೂಮಿ ಮೇಲೆ ಇದೆ ಅಂದರೆ ಅದು ಈ 7 ಆದಿಸ್ಥಳಗಳು ಮಾತ್ರ. ಸೊ ನಾವು ಕಾರ್ ಒಳಗಡೆಯಿಂದ ಹೊರಗಡೆ ಇರೋ ದೃಶ್ಯ ಮಾತ್ರ ಫೋಟೋ ತೆಗೆದು ವಿಡಿಯೋ ಮಾಡಿದ್ದೀವಿ. ಆದಿಸ್ಥಳ ಒಳಗಡೆ ಹೋದಾಗ ಮೊಬೈಲ್ ಸಹಿತ ಹೊರಗಡೆ ತೆಗೆದಿಲ್ಲ. ನೀವು ಕೂಡ ಹೋದರೂ ದಯವಿಟ್ಟು ಅಲ್ಲಿನ ಪಾವಿತ್ರ್ಯತೆಯನ್ನು ಕಾಪಾಡಿ. ನಾನು ಬಿಫೋರ್ ಮ್ಯಾರೇಜ್ ಮಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ. ಸೊ ನಾನು ಕೆಲಸ ಬಿಟ್ಟು ಮನೆಗೆ ಹೋಗುವಾಗ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ನನಗೆ ಊರು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಸೊ ನಾನು ಕಣ್ಣೀರು ಹಾಕ್ತಾ ಒಂದ್ಸಲ ಕೊರಗಜ್ಜನ ಹತ್ರ ಬೇಡ್ಕೊಂಡಿದ್ದೆ, ದೇವ್ರೆ ಒಂದೇ ಒಂದು ಸಲ ಮತ್ತೆ ನಾನು ಈ ಊರಿಗೆ ಬರೋ ಥರ ಮಾಡು ಅಂತ. ಸೊ ಕೋಇನ್ಸಿಡೆಂಟ್ಲಿ ಮನೆಗೆ ಹೋದಾಗ ನನಗೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಯಿತು. ನೋಡಿದರೆ ನನ್ನ ಹಸ್ಬೆಂಡಿಗೆ ಮಂಗಳೂರಲ್ಲೇ ಜಾಬ್ ಇತ್ತು. ಮತ್ತು ಅವರ 2 ವೀಲರ್ ಮೇಲೆ ಸ್ವಾಮಿ ಕೊರಗಜ್ಜ ಅಂತ ಇತ್ತು. ಮತ್ತು ರಿಂಗ್ ಟೋನ್ ಕೇಳಿದರೆ ತುಳುವ ನಾಡ ಧರ್ಮ ತೊಡರು ಸ್ವಾಮಿ ಕೊರಗಜ್ಜ ಆ ಸಾಂಗ್ ಇತ್ತು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಕೊರಗಜ್ಜ ಹಾಗೇನೆ ನಾವು ಒಂದ್ಸಲ ಕಣ್ಮುಚ್ಚಿ ಮನಸ್ಸಿಂದ ಅಜ್ಜ ಕಾಪುಲೆ ಅಂದರೆ ನಾವು ಮನಸ್ಸಲ್ಲಿ ಏನು ಬೇಡ್ಕೊಳ್ತೀವೋ ಅದನ್ನು ಕೊಟ್ಟೇ ಕೊಡ್ತಾನೆ. ಹಾಗೆ ಎಂಥ ಕಷ್ಟದಿಂದಲೂ ನಮಗೆ ಪಾರು ಮಾಡ್ತಾನೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಯೂಟ್ಯೂಬಲ್ಲಿ ಬರ್ತೀರಾ? ಸೊ ನಾವು ಇವಾಗ 7 ಆದಿಸ್ಥಳಗಳಿಗೆ ಹೋಗಿ ಬಂದ್ವಿ. ನನ್ನ ಹಸ್ಬೆಂಡಿಂದ ನಾನು ಕಲ್ತಿರೋ ಒಂದು ವಿಷಯ ಅಂದರೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿಂದ ಒಂದು ಪ್ರೇರಣೆಯನ್ನು ಹೊಂದಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಇವತ್ತು ನಾನು ಪಡೆದಿರೋ ಪ್ರೇರಣೆ, ಕೊರಗಜ್ಜನಾಂಗದ ತನಿಯ ಅನ್ನೋ ಬಾಲಕನಲ್ಲಿ ಕೊರಗಜ್ಜನೇ ಇದ್ದಂತೆ. ಹಾಗಿರುವಾಗ ಯಾವ ಮನುಷ್ಯನಲ್ಲಿ ಯಾವ ದೈವಾಂಶವಿದೆಯೋ ಯಾರಿಗೊತ್ತು. ಹಾಗಾಗಿ ಪ್ರತಿ ಮನುಷ್ಯರನ್ನು ಗೌರವಿಸೋಣ, ಪ್ರತಿ ಸುಂದರ ಮನಸ್ಸುಗಳನ್ನು ಪ್ರೀತಿಸೋಣ. ಪ್ರತಿಯೊಂದು ಜಲಚರ ಪ್ರಾಣಿ ಪಕ್ಷಿಗಳಲ್ಲೂ ದೈವವಿದೆ, ದೇವರಿದೆ ಅಂತ ಹೇಳ್ಕೊಟ್ಟಿರೋ ಅತಿ ಶ್ರೇಷ್ಠ ಸನಾತನ ಧರ್ಮ ನಮ್ಮದು. ಹೀಗಿರುವಾಗ ನಾವು ಚಿಕ್ಕೋರಿದ್ದಾಗ ಯಾರಿಗಾರು ಕಾಲು ತಾಗಿದ್ರೆ ತಪ್ಪದೆ ಕೈ ಮುಗಿತಿದ್ವಿ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ದೇವರಿದ್ದಾರೆ ಅಂತ ನಮ್ಮ ಅಪ್ಪ ಅಮ್ಮ ನಮಗೆ ಆವಾಗಲೇ ಹೇಳ್ಕೊಟ್ಟಿದ್ರು. ಆದರೆ ದೊಡ್ಡವರಾಗ್ತಾ ಆಗ್ತಾ ನಾವು ಅದನ್ನು ಮರ್ತು ಬಿಟ್ವಿ. ಹೀಗಾಗಿ ಮನುಷ್ಯರಲ್ಲಿ ಭೇದ ಭಾವ ಬೇಡ, ಎಲ್ಲರನ್ನು ಪ್ರೀತಿಯಿಂದ ಕಾಣೋಣ ಅಂತ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬರ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿಯವರೆಗೂ ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.